ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಇದೆ ಅಂಥೇಳಿ ನೋಡೋಣ ಅಂತ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಪ್ಲೀಸ್. ಇವತ್ತು ನಾನು ಮಂಗಳೂರು ಬನ್ಸ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಒಂದೆರಡು ಬಾಳೆಹಣ್ಣು, ಆನಂತರ ಮೈದಾ ಹಿಟ್ಟು, ಅದಕ್ಕೊಂದು ಸ್ವಲ್ಪ ಬೆಲ್ಲ, ಆನಂತರ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅಡುಗೆ ಸೋಡಾ, ಆನಂತರ ಅಜ್ವಾನ, ಒಂದು ಸ್ಪೂನು ಜೀರಿಗೆ, ಸ್ವಲ್ಪ ಮೊಸರು ಹಾಕಿ ಕಲಿಸಿಟ್ಟಿದ್ದೆ. ಅದಕ್ಕೆ ಒಳ್ಳೆ ಚಲೋ ನೆಂದೈತೆ ನೋಡ್ರಿ, ಚಲೋ ನೆಂದು ಹದ ಆಗೈತಿ. ಈಗ ಅದನ್ನು ಸಣ್ಣ ಸಣ್ಣ ಉಳ್ಳಿ ಮಾಡಿ, ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಉಳ್ಳಿ ಮಾಡಿ ಲಟ್ಟಿಸಿ ಎಣ್ಣೆಗೆ ಕರಿವಿನಂತೆ. ಈಗ ಎಷ್ಟು ಲಟ್ಸಿದೆ ನೋಡ್ರಿ, 8 ಬನ್ ಅದು. ಎರಡು ಬಾಳೆಹಣ್ಣು ದೊಡ್ಡ ಇದ್ವು ರೀ, ಸೈಜಿನ ಬಾಳೆಹಣ್ಣು ಇದ್ವು. ಇಷ್ಟು ದೊಡ್ಡ ಬಾಳೆಹಣ್ಣು ಅವು 5-6 ಬಾಳೆಹಣ್ಣು ಇದ್ವು. ಅದರೊಳಗೆ ಎರಡು ಬಾಳೆಹಣ್ಣಿಂದ ಕಲಿಸಿಟ್ಟಿದ್ದೆ ನಾನು. ಇವು ಭಾಳ ಅಕ್ಕವ ಅಂಥೇಳಿ ಇವು 3 ತೆಗೆದಿಟ್ಟೆ. ಹಂಗೆ ಇವೆರಡು ಬಾಳೆಹಣ್ಣಿನ 8 ಇವಾಗ್ಯಾವ ನೋಡ್ರಿ. ಈಗ ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟೇನಿ. ಈಗ ಹಾಕೊಂಡ್ರಿ ಎಣ್ಣೆ ಒಳಗೆ ಬಿಡೋಣ. ನಾವು ಹೊಳ್ಳಿ ಸಾಕೋದ ಬೇಡ್ರಿ, ಅವು ತಾವ ಉಬ್ಬಿಬಿಡ್ತಾವೆ ನೋಡ್ರಿ. ಅಷ್ಟು ಬರು ಉಬ್ಬಿಬಿಡ್ತಾವೆ. ಅಷ್ಟು ರುಚಿ ಹಾಕೊಂಡು ಮೆತ್ತಗೆ, ಅಷ್ಟು ಸ್ಪಾಂಜಿ ಹಂಗೆ ಅಷ್ಟು ಚಲೋ ಹಾಕೊಂಡು ನೋಡ್ರಿ. ಫುಲ್ಲು ಒಂದು ಉಬ್ಬು ಮಟನೂ ಅವನ್ನ ಹೊಳ್ಳಿ ಸಾಕಂಗೆ ಇಲ್ಲರಿ. ಅವನ್ನ ಹಿಂಗೆ ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹಿಂಗೆ ಚಿಮ್ಕಿಸ್ಕೊಂತ ಇದ್ರೆ ಅವು ಉಬ್ಬಿಬಿಡ್ತಾವೆ ನೋಡ್ರಿ. ಒಂದು ಸೈಡ್ ಬೆಂತಂದ್ರೆ ಫುಲ್ ಕೆಳಗಿಂದ ಬೆಂತಂದ್ರೆ ಉಬ್ಬಿಬಿಡ್ತೈತಿ. ಮತ್ತು ಹಿಂಗೆ ಹೊಳ್ಳಿ ಸಾಕೋದು ಇಷ್ಟ ನೋಡ್ರಿ, ಸಿಂಪಲ್. ಅಷ್ಟು ರುಚಿ ಹಾಕೊಂಡು ನೋಡ್ರಿ. ಹೊರಗೆ ಅಂಗಡ್ಯಾಗ ಅದು ತೊಗೊಂಡು ಬಂದು ತಿನ್ನೋಕ್ಕಿಂತ ನಾವು ಮನೆ ಒಳಗೆ ಹಿಂಗೆ ಮಾಡಿಕೊಂಡ್ರೆ ಆರೋಗ್ಯದಿಂದನೂ ಇರ್ಬೋದು. ಇವು ಚಲೋ. ಅವು ಹೊರಗೆ ಎಷ್ಟು ದಿನದಿಂದ ಕರ್ದಿದ್ದು ಎಣ್ಣೆ ಇರ್ತೈತೋ ಏನೋ. ನಾನಾರ ಮನೆ ಒಳಗೆ ಹಿಂಗೆ ಬಡ ತಿನ್ಬೇಕು ಅನ್ನಿಸ್ತಂದ್ರೆ 1-2 ಬಾಳೆಹಣ್ಣು ತೊಗೊಂಡು ಬಂದು ಹಿಂಗೆ ಮಾಡಿಬಿಡ್ತೇನೆ ನೋಡ್ರಿ. ಅಷ್ಟು ಚಲೋ ಹಾಕೊಂಡು ನೋಡ್ರಿ. ನೋಡಿರಿ 8 ಬನ್ಸ್ ಅದು ನೋಡ್ರಿ. ಈಗ 2 ಬಾಳೆಹಣ್ಣಿನ ಮಾಡಿದ್ದೆ ನಾನು. 8 ಬನ್ಸ್ ಆಗ್ಯವು. ಎಷ್ಟು ಪಳ್ಳಾಗ್ಯವ ನೋಡ್ರಿ. ಎಷ್ಟು ಪಳ್ಳಾಗ್ಯವ ನೋಡ್ರಿ. ಸ್ಪಾಂಜಿ ಆದಂಗೆ ಆಗ್ಯವು. ಯಾವಾಗಾರ ಬೇಕಂದ್ರೆ ಹಿಂಗೆ ಮಾಡ್ಕೊಂಡಿರ್ತೇವೆ ನಾವು. ಅಷ್ಟು ಒಳಗೂ ಒಳಗಿಂದ ಅಷ್ಟು ಚಂದ ಬೇಯ್ದು ಮೆತ್ತಗೆ ಅಷ್ಟು ಚಲೋ ಆಗ್ಯಾವ. ಬೇಕಂದ್ರೆ ಹಂಗನೂ ತಿನ್ಬೋದು, ಇಲ್ಲ ಚಟ್ನಿ ಹಚ್ಕೊಂಡು ತಿನ್ಬೋದು. ನಾನು ಚಾ ಜೋಡಿ ತಿಂತೇನೆ ನಾನು. ನಾ ತೋರಿಸಿದ ರೀತಿ ಒಳಗೆ ಮಾಡಿರಿ ನೀವು. ಏನಿಲ್ಲ, ಬರೀ ಬಾಳೆಹಣ್ಣು ಮಿಕ್ಸಿಗಾದ್ರೂ ಹಾಕ್ಬೋದು, ಕೈಲಾದ್ರೂ ಕಿವುಚ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ, ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕಿ, 1 ಚಮಚ ಅಜ್ವಾಯಿನ ಕಾಳು ಕೈಯಾಗಿ ತಿಕ್ಕಿ ಹಾಕಿ, 1 ಚಮಚ ಜೀರಿಗೆ, ಆನಂತರ ಒಂದು 2-3 ಸ್ಪೂನ್ ಮೊಸರು ಹಾಕಿ ಅದನ್ನೆಲ್ಲ ಕಲಿಸ್ಕೊಂಡು, ಆಮೇಲೆ ಅಷ್ಟೇ ನೀರು ಬೇಕಾಗೋದೇ ಇಲ್ಲ. ಇಷ್ಟ ಕರೆಕ್ಟ್ ಆಕೈತಿ. ಅದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ಅಷ್ಟು ಹಿಟ್ಟು ಹಾಕಿ ಕಲಿಸಿ. ನಾವು ರಾತ್ರಿ ಮಾಡೋದಿದ್ರೆ ಮುಂಜಾನೆ ಕಲಿಸಿಡ್ಬೇಕು, ಮುಂಜಾನೆ ಮಾಡೋದಿದ್ರೆ ರಾತ್ರಿ ಕಲಿಸಿಡ್ಬೇಕು. ನಾ ಏನಿಲ್ಲ, ಬರೀ 1-2 ತಾಸು ಅಷ್ಟೇ ಕಲಿಸಿಟ್ಟಿದ್ದೆ. 2 ತಾಸು ಕಲಿಸಿಟ್ಟು ಈಗ ಮಾಡಿದೆ. ಅಷ್ಟು ಚಲೋ ಆಗ್ಯಾವ ನೋಡ್ರಿ. ಅಷ್ಟು ಚಲೋ ಆಗ್ಯಾವು. ಈ ರೀತಿ ನಾ ತೋರಿಸಿದ ರೀತಿ ಒಳಗೆ ಒಂದು ಸಲ ಮಾಡಿರಿ, ಟ್ರೈ ಮಾಡಿರಿ ನೀವು. ಭಾಳ ಚಲೋ ಆಕವು. ಹಂಗೆ ನಾನು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಪ್ಲೀಸ್.